ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ವಿರುದ್ಧದ ತನಿಖೆಯನ್ನ ಕೈಬಿಟ್ಟಿದೆ ಸರ್ಕಾರ. 3 ಐಪಿಎಸ್ ಅಧಿಕಾರಿಗಳ ವಿರುದ್ಧದ ತನಿಖೆ ನಡೀತಾ ಇತ್ತು. ಆದರೆ ವಿಚಾರಣೆ ಪ್ರಾಸೆಸ್ ಏನಿದೆ ಅದು ಅಧಿಕೃತವಾಗಿ ಮುಕ್ತಾಯವಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಪಿಎಸ್ ಅಧಿಕಾರಿಗಳ ವಿರುದ್ಧದ ತನಿಖೆಯನ್ನ ಕೈಬಿಟ್ಟಿದೆ ಸರ್ಕಾರ. 3 ಐಪಿಎಸ್ ಅಧಿಕಾರಿಗಳ ವಿರುದ್ಧದ ತನಿಖೆ ನಡೀತಾ ಇತ್ತು. ಮೊದಲನೇದಾಗಿ ಹಿರಿಯ ಐಪಿಎಸ್ ಅಧಿಕಾರಿ ಬಿ ದಯಾನಂದ್ ಹಾಗೆ ವಿಕಾಸ್ ಕುಮಾರ್ ಜೊತೆಗೆ ಶೇಖರ್ ತೆಕ್ಕಣ್ಣನವರ್ ಇವರ ವಿಚಾರಣೆಯನ್ನ ಸರ್ಕಾರ ನಡೆಸ್ತಾ ಇತ್ತು. ಆದರೆ ಈ ವಿಚಾರಣೆ ಪ್ರಾಸೆಸ್ ಏನಿದೆ ಅದು ಅಧಿಕೃತವಾಗಿ ಮುಕ್ತಾಯವಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಕಳೆದ ವರ್ಷ ನಡೆದಂತಹ ಒಂದು ದುರ್ಘಟನೆ ಇದು. ನಮ್ಮ RCB ತಂಡ ಮೊದಲ ಬಾರಿಗೆ ಕಪ್ಪನ್ನ ಗೆದ್ದಿರುತ್ತೆ IPLನಲ್ಲಿ. ಸತತ 18 ವರ್ಷಗಳ ಬಳಿಕ ಮೊದಲ ಬಾರಿಗೆ IPL ಕಿರೀಟವನ್ನ ಮುಡಿಗೇರಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ವಿಜಯೋತ್ಸವವನ್ನ ಮಾಡುವಂತಹ ಒಂದು ಯೋಜನೆಯನ್ನ ಸರ್ಕಾರ ಹಾಕೊಳ್ಳುತ್ತೆ. ಆ ವಿಜಯೋತ್ಸವದ ವೇಳೆ ಒಂದಷ್ಟು ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅಥವಾ ಯಾರು ಆರ್ಗನೈಸ್ ಮಾಡಿದ್ರು ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯದಿಂದ RCB ಅಭಿಮಾನಿಗಳು ತಮ್ಮ ಜೀವವನ್ನು ಬಲಿ ಕೊಟ್ಟಿದ್ರು ಕಾಲ್ತುಳಿತದಿಂದಾಗಿ. ಅಲ್ಲಿ ನೀಟಾದಂಥ ವ್ಯವಸ್ಥೆ ಇರಲಿಲ್ಲ, ನೂಕುನುಗ್ಗಲು ಉಂಟಾಗಿತ್ತು. ಎಲ್ಲರೂ ಕೂಡ ತಮ್ಮ ನೆಚ್ಚಿನ ಪ್ಲೇಯರ್ಸ್ಗಳನ್ನು ನೋಡಬೇಕು ಅಂತ ಹಾತೊರಿತಾ ಇದ್ರು. ಹೀಗಾಗಿ ಸೂಕ್ತ ವ್ಯವಸ್ಥೆ ಫೆಸಿಲಿಟಿ ಏನೂ ಕೂಡ ಅಥವಾ ಸೆಕ್ಯೂರಿಟಿ ಇಲ್ಲದ ಕಾರಣ ಒಂದಷ್ಟು ಅಮಾಯಕ ಜೀವಗಳು ಬಲಿಯಾಗಿದ್ವು. ಈ ವಿಚಾರವಾಗಿ ಇದು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಯಿತು. ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು. ಅದಾದ ಬಳಿಕ ಸರ್ಕಾರ ಒಂದು ತನಿಖಾ ತಂಡವನ್ನು ರಚನೆ ಮಾಡಿತ್ತು. ಈ ಒಂದು ದುರ್ಘಟನೆಗೆ ಯಾರೆಲ್ಲ ಕಾರಣ ಅಂತ ಒಂದಷ್ಟು ಅಧಿಕಾರಿಗಳ ತಲೆದಂಡ ಕೂಡ ನಡೆದಿತ್ತು. ಹಾಗೆ IPS ಅಧಿಕಾರಿಗಳ ವಿರುದ್ಧ ತನಿಖೆ ಕೂಡ ನಡೀತಾ ಇತ್ತು. ಆದರೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ವಿಚಾರಣೆ ಪ್ರೋಸೆಸ್ ಏನಿದೆ ಅದು ಅಧಿಕೃತವಾಗಿ ಮುಕ್ತಾಯವಾಗಿದೆ. 3 IPS ಅಧಿಕಾರಿಗಳ ವಿರುದ್ಧದ ತನಿಖೆ ನಡೀತಾ ಇತ್ತು. ಮೊದಲನೇದಾಗಿ ಹಿರಿಯ IPS ಅಧಿಕಾರಿ ಬಿ ದಯಾನಂದ್ ಹಾಗೆ ವಿಕಾಸ್ ಕುಮಾರ್ ಹಾಗೆ ಶೇಖರ್ ತೆಕ್ಕಣ್ಣನವರ್ ಅವರ ವಿಚಾರಣೆ ಪ್ರಕ್ರಿಯೆ ಅಧಿಕೃತವಾಗಿ ಮುಕ್ತಾಯವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ರಾಚಪ್ಪ, ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ವಿಚಾರಣೆ ಪ್ರೋಸೆಸ್ ಮುಕ್ತಾಯವಾಗಿದೆಯಾ? IPS ಅಧಿಕಾರಿಗಳ ವಿರುದ್ಧದ ತನಿಖೆ ಹೇಗೆ? ಸಿಂಚನ ಇದೊಂದು ರೀತಿ ಏನು 3 IPS ಅಧಿಕಾರಿಗಳು, ಅಂದಿನ ಕಮಿಷನ್ ಅಂತ ಬಿ ದಯಾನಂದ್ ಮತ್ತೆ ಅದೇ ರೀತಿ ಅಡಿಷನಲ್ ಕಮಿಷನರ್ ಅಂತ ವಿಕಾಸ್ ಕುಮಾರ್ ಅವರು ಮತ್ತು ಬೆಂಗಳೂರು ಸೆಂಟ್ರಲ್ DCP ಆಗಿದ್ದಂತಹ ಶೇಖರ್ ತೆಕ್ಕಣ್ಣನವರ್ ಇವರು 3 ವಿರುದ್ಧ ಇದ್ದಂತ ಇಲಾಖೆ ವಿಚಾರಣೆಯನ್ನ ರಾಜ್ಯ ಸರ್ಕಾರ ಅದನ್ನ ಬರ್ಖಾಸ್ತುಗೊಳಿಸಿ ಅಂದ್ರೆ ಮುಕ್ತಾಯಗೊಳಿಸಿದೆ. ಈ ಒಂದು ಮುಕ್ತಾಯಗೊಳಿಸಕ್ಕೆ ಅವ್ರು ಕೊಟ್ಟಿರುವಂತ ಕಾರಣ ಅಂತಂದ್ರೆ ಅಧಿಕಾರಿಗಳಿಂದ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಅವರ ಕೊಟ್ಟಂತ ಲಿಖಿತ ಹೇಳಿಕೆಯನ್ನು ದಾಖಲಿಸಿಕೊಂಡು ಇವರಿಂದ ಯಾವುದೇ ಈ ಘಟನೆಯಲ್ಲಿ ಯಾವುದೇ ನಿರ್ಲಕ್ಷ್ಯ ಆಗ್ಲಿ ಮತ್ತು ಈ ಘಟನೆಗೆ ಅವರ ನೇರ ಕಾರಣ ಆಗಿರ್ಬೋದು ಅವತ್ತು ಇವ್ರ ನಿರ್ಲಕ್ಷ್ಯ ಇರ್ಬೋದು, ಯಾವುದೇ ಕಾರಣಕ್ಕೂ ಇವರಿಂದ ಆ ಘಟನೆಗೆ ಕಾರಣವಾಗಿಲ್ಲ ಅಂತ ಅನ್ನೋದನ್ನ ಅಧಿಕೃತವಾಗಿ ದಾಖಲೆ ಮಾಡಿಕೊಂಡು ಈ 3 IPS ಅಧಿಕಾರಿಗಳ ವಿರುದ್ಧ ದಾಖಲಾಗಿದ್ದಂತ ಇಲಾಖೆ ವಿಚಾರಣೆ ಕೈ ಬಿಟ್ಟಿದ್ದಾರೆ. ಈ ಹಿಂದೆನೆ ವಿಕಾಸ್ ಕುಮಾರ್ ಅವರು ಕೋರ್ಟ್ಗೆ ಹೋಗಿ ರಾಜ್ಯ ಸರ್ಕಾರ ಅವ್ರನ್ನ ಏನು ಅಮಾನತುಗೊಳಿಸಿದ ಪ್ರಕರಣವನ್ನ ಅವರು ತಡೆಯಾಜ್ಞೆ ತಂದುಕೊಂಡು ಮತ್ತೆ ಅವ್ರ ಹುದ್ದೆಗೆ ಮರುಕಳಿಸಿದ್ರು. ಆದ್ರೆ ದಯಾನಂದ್ ಅವರು ಅದಾದ ನಂತರ ರಾಜ್ಯ ಸರ್ಕಾರ ದಯಾನಂದ್ ಅವ್ರನ್ನ ಮತ್ತು ಶೇಖರ್ನ ಅವ್ರನ್ನ ನಂತರ ಅವರ ಒಂದು ಏನು ಅಮಾನತನ್ನ ಅದು ತೆರವುಗೊಳಿಸಿ ಅವ್ರಿಗೆ ಹುದ್ದೆಯನ್ನ ಕೊಟ್ಟಿತ್ತು. ಆದ್ರೆ ದುರಂತ ಅಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಆದಂತಹ ಏನು ಕಾಲ್ತುಳಿತ ಪ್ರಕರಣ ಆದಂತಹ ಮೃತಪಟ್ಟವರ ಕುಟುಂಬಗಳಿಗೆ ಅಥವಾ ಈ ಮೃತಪಟ್ಟ ಘಟನೆಗೆ ಕಾರಣ ಯಾರು ಅಂತ ಬಗ್ಗೆ ಯಾರೂ ಸಹ ಇದಕ್ಕೆ ಜವಾಬ್ದಾರರಲ್ಲ. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು, ಅಂದಿನ DCM ಆಗಿದ್ದ DK ಶಿವಕುಮಾರ್ ಇರ್ಬೋದು, ಅಥವಾ ಮುಖ್ಯ ಕಾರ್ಯದರ್ಶಿ ಅಂದ್ರೆ ಶಾಲೆ ರಜನೀಶ್ ಇರ್ಬೋದು, ಅಥವಾ ಅದಾದ ನಂತರ ರಾಜೀನಾಮೆ ಕೊಟ್ಟಂತಹ ಏನು ಗೋವಿಂದ್ ರಾಜ್ ಇರ್ಬೋದು, ಇವರೆಲ್ಲರನ್ನೂ ಸಹ ಒಬ್ಬೊಬ್ಬರನ್ನಾಗಿ ಒಂದೊಂದು ಕಾರಣಗಳನ್ನ ಇಟ್ಕೊಂಡು ಎಲ್ಲರ ಮೇಲೆ ನೆಪಗಳನ್ನ ಇಟ್ಕೊಂಡು ಮೊದಲನೇದಾಗಿ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಆಯ್ತು. ಅದರಲ್ಲಿ ವಿಶೇಷವಾಗಿ 3 IPS ಅಧಿಕಾರಿಗಳ ನೇರವಾಗಿ ಪೊಲೀಸ್ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಈ ಒಂದು ಘಟನೆ ಸಂಭವಿಸಿ 12 ಜನ ಕಾಲ್ತುಳಿತದಿಂದ ಮೃತಪಟ್ಟರು ಅಂತ ಅನ್ನೋದನ್ನು ಸರ್ಕಾರ ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು. ಆದ್ರೆ ಘೋಷಣೆ ಆದ ನಂತರ ಈಗ ಬೇರೆ ಬೇರೆ ಸ್ವರೂಪದಲ್ಲಿ ತನಿಖೆ ನಡೆದ್ರು ಸಹ ಯಾರು ಆರೋಪಿತರು ಅನ್ನೋದನ್ನ ಸಾಬೀತು ಮಾಡುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಮತ್ತು ರಾಜ್ಯ ಸರ್ಕಾರ ಎಲ್ಲ ಒಂದ್ ಕಡೆ
ಆ ಸಂದರ್ಭದ ಘಟನಾವಳಿಗಳ ಸಂದರ್ಭದಲ್ಲಿ ಕೇವಲ ಕಣ್ಣೋಡಿಸುವ ತಂತ್ರದ ಭಾಗವಾಗಿ 3 IPS ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ಕೈಗೊಂಡು ಅದು ಸುಮ್ಮನಾಗಿತ್ತು. ಈಗ ನಾವು ಮಾಧ್ಯಮವಾಗಿ ಅಥವಾ ಜಿ ಕನ್ನಡ ಕೇಳ್ತಿರುವಂತ ಪ್ರಶ್ನೆ ರಾಜ್ಯ ಸರ್ಕಾರಕ್ಕೆ, ಅಂದಿನ ಮುಖ್ಯಮಂತ್ರಿಗಳಿಗೆ, ಅಂದಿನ ಗೃಹ ಸಚಿವಂತ ಪರಮೇಶ್ವರ್ ಕೇಳ್ತಾರಂತದ್ದು, ಬೆಂಗಳೂರಿನ ಅಂದಿನ ಸಚಿವರಂತ DCM DK ಶಿವಕುಮಾರ್ ಹೇಳ್ತಾರಂತದ್ದು, ಈ ಘಟನೆಗೆ ಕಾರಣ ಯಾರು ಅಂದ್ರೆ 12 ಜನರ ಸಾವಿಗೆ ಯಾರು ಜವಾಬ್ದಾರರಲ್ಲ ಅಂತಂದ್ರೆ ಅವರ ಸಾವಿಗೆ ಹೊಣೆ ಯಾರು ಹೊಣೆಯನ್ನು ಹೊತ್ಕೋಬೇಕು? KSE ಅವರು ಹೊಣೆಯವರು ಹೊತ್ಕೋಬೇಕಾ? ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಅವರ ಜವಾಬ್ದಾರಿ ಹೊತ್ಕೋಬೇಕಾ? ಅಥವಾ RCB ಅವರು ಅದರ ಹೊಣೆಯನ್ನು ಹೊತ್ಕೋಬೇಕಾ? ಅಥವಾ ಆ ಒಂದು ಸಂಭ್ರಮಾಚರಣೆಯನ್ನ ಕಣ್ತುಂಬಿಕೊಳ್ಳಕ್ ಬಂದಿದ್ದಂತಹ ಅಲ್ಲಿದ್ದಂತ ವೀಕ್ಷಕರೇ ಆ ಒಂದು ಘಟನೆಗೆ ಕಾರಣನ? ಅಥವಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅವ್ರು ಹೇಳ್ತಾರಂತದ್ದು ಆ ಗೇಟ್ ಇಂದ ಆಚೆ ಆಗಿರುವಂತದ್ದು ಇದು BBMP ಸೇರಿದ್ದು BDA ಸೇರಿದ್ದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯ ಸರ್ಕಾರ ನಮ್ಮಿಂದ ಅವಘಡ ಸಂಭವಿಸಿಲ್ಲ ಅಂತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಭದ್ರತೆಯ ಲೋಪ ಆಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಜವಾಬ್ದಾರಿ ಯಾರು ಅಂದ್ರೆ ಯಾರು ಕರ್ನಾಟಕದ ರಾಜ್ಯದ ಜನತೆಯಲ್ಲಿ ಸತ್ತಂತವ್ರಿಗೆ ಅವರ ದೇಹಕ್ಕೆ ಅಥವಾ ಅವರ ಸತ್ತವ್ರಿಗೆ ಯಾರಿಗೂ ಒಂದು ಕನಿಷ್ಠ ಸೌಜನ್ಯವೂ ಸಹ ರಾಜ್ಯ ಸರ್ಕಾರಕ್ಕಿಲ್ಲ. ಕೇವಲ ಒಬ್ಬರ ಮೇಲೆ ಇನ್ನೊಬ್ಬರು ಆರೋಪವನ್ನ ಹೊರಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ವಿಷಯದಲ್ಲಿ ದೊಡ್ಡದಾಗಿ ಹೇಳ್ತಾ ಇದ್ರು, ನಾವು ಈ ಒಂದು ಪ್ರಕರಣದಲ್ಲಿ ಯಾರನ್ನ ತಪ್ಪಿತಸ್ಥರ ಅವ್ರನ್ನ ಪತ್ತೆ ಮಾಡಿ ಅವ್ರಿಗೆ ಶಿಕ್ಷೆಯನ್ನು ಕೊಡಿಸ್ತೀವಿ ಅಂತ ಹೇಳಿದ್ರೆ, RCB ಅವರು ಎಲ್ಲರೂ ಸಹ ಬೇಲ್ ತಗೊಂಡು ಹೊರಗೆ ಬಂದಿದ್ದಾರೆ. KSE ಅವರು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ಒಂದು ಘಟನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೊಣೆ ಆಗ್ತಾರ ಅಥವಾ ಅಂದಿನ ಗೃಹ ಸಚಿವರಂತ ಪರಮೇಶ್ವರ್ ಹೊಣೆಯನ್ನು ಹೊತ್ಕೋತಾರ? ಇವರು ಯಾರು ಸಹ ರಾಜೀನಾಮೆ ಕೊಟ್ಟಿಲ್ಲ, ಇವರ ವಿರುದ್ಧ ಯಾರೂ ಸಹ ತನಿಖೆ ಮಾಡಿಲ್ಲ. ಅಂದಿನ ಮುಖ್ಯ ಕಾರ್ಯದರ್ಶಿ ವಿರುದ್ಧನೂ ಸಹ ತನಿಖೆ ಮಾಡಿ. ಹೀಗಾಗಿ ಎಲ್ಲರೂ ಸಹ ಓಕೆ, ಥ್ಯಾಂಕ್ ಯು ರಾಚಪ್ಪ ಸುತ್ತೂರು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಅಂದರೆ 1 ವರ್ಷ ಕಳೀತು, 1 ವರ್ಷ ಆಯಿತು, ವಿಚಾರಣೆ ನಡೀತಾ ಇತ್ತು. ಆದರೆ ಆ ಘಟನೆಗೆ, ಆ ದುರಂತಕ್ಕೆ ಕಾರಣ ಯಾರು ಅನ್ನೋದು ಸದ್ಯದ ಪ್ರಶ್ನೆ. ಓಕೆ, ಶ್ರದ್ಧಾಂಜಲಿಯನ್ನು ಸಲ್ಲಿಕೆ ಮಾಡಿದ್ರು. ಅದಾದಮೇಲೆ ಮ್ಯಾಚ್ಗಳು ನಡಿಬೇಕಾದ್ರೆ ಇಲ್ಲಿ ಚಿನ್ನಸ್ವಾಮಿಯಲ್ಲಿ 11 ಆಸನಗಳನ್ನು ಪ್ರತ್ಯೇಕವಾಗಿ ಇರಿಸಿದ್ರು. ಅದೆಲ್ಲ ಓಕೆ. ಹಾಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು. ಆದರೆ ಆ ದುರಂತಕ್ಕೆ ಕಾರಣ ಯಾರು? 1 ವರ್ಷ ಆಯ್ತಲ್ವಾ? 1 ವರ್ಷಗಳ ಕಾಲ ನೀವು ತನಿಖೆಯನ್ನು ನಡೆಸಿದ್ರಿ. ಸರ್ಕಾರ ಒಂದು ತಂಡವನ್ನು ಮಾಡಿ ತನಿಖೆಯನ್ನು ನಡೆಸಿದೆ. ಆದರೆ ಅದಕ್ಕೆ ಹೊಣೆ ಯಾರು? ಅಷ್ಟು ಜನ ಅಮಾಯಕರು ಬಲಿಯಾದ್ರಲ್ವಾ, ಅದಕ್ಕೆ ಕಾರಣ ಯಾರು? ಅಪರಾಧಿಗಳು ಯಾರು ಅನ್ನೋದು ಮಾತ್ರ ಈಗಲೂ ಕೂಡ ಗೊತ್ತಾಗಿಲ್ಲ. KSCA ಅದು ಕೂಡ ಇದಕ್ಕೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ. ಇನ್ನು RCB ಮ್ಯಾನೇಜ್ಮೆಂಟ್, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಅವರೆಲ್ಲರೂ ಕೂಡ ಬೇಲ್ ತಗೊಂಡು ಹೊರಗಡೆ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಸರ್ಕಾರ ಇಲ್ಲ, ನಾವಿದ್ರಲ್ಲಿ ಪಾಲುದಾರರಲ್ಲ ಅಂತ ಹೇಳ್ತಾ ಇದೆ. ಇನ್ನು ಪೊಲೀಸ್ ಇಲಾಖೆ ಕೂಡ ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ಗೇಟ್ ಬಳಿ ಆಗಿರುವಂತಹ ದುರಂತ, ಇದು GBA ವ್ಯಾಪ್ತಿಗೆ ಬರುತ್ತೆ ಅಥವಾ BDA ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಆ ಮೃತರಿಗೆ, ಅಷ್ಟು ಅಮಾಯಕರು ತೀರ್ಕೊಂಡ್ರಲ್ವಾ, ಆ ತೀರ್ಕೊಂಡವರಿಗೆ, ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ನ್ಯಾಯ ಸಿಗೋದೇ ಇಲ್ವಾ ಅನ್ನುವಂಥ ಪ್ರಶ್ನೆ ಮೂಡುತ್ತೆ.